ಪಾಠ 11 ಮಂಗಗಳ ಉಪವಾಸ ಪದ್ಯ. ಪಾಠಪೂರ್ವ ಚಟುವಟಿಕೆ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಹೇಳಿ. 1. ನೀವು ನೋಡಿರುವ ಪ್ರಾಣಿಗಳು ಯಾವುವು? ನಾನು ನೋಡಿರುವ ಪ್ರಾಣಿಗಳು ನಾಯಿ, ಬೆಕ್ಕು, ಆಕಳ, ಎಮ್ಮೆ, ಕುರಿ, ಟಗರು, ಹಂದಿ, ಮಂಗ, ಕತ್ತೆ, ಕುದುರೆ, ಮೊಲ, ಆನೆ, ಒಂಟೆ ಮುಂತಾದ ಪ್ರಾಣಿಗಳನ್ನು ನೋಡಿದ್ದೇನೆ. ಪ್ರಶ್ನೆ 2. ನಿಮ್ಮ ಮನೆಯಲ್ಲಿ ಯಾವ ಪ್ರಾಣಿಗಳನ್ನು ಸಾಕಿದ್ದೀರಿ? ನಮ್ಮ ಮನೆಯಲ್ಲಿ ನಾಯಿ, ಬೆಕ್ಕು ಸಾಕಿದ್ದೇವೆ. ಪ್ರಶ್ನೆ 3. ನಿಮ್ಮ ಪ್ರೀತಿಯ ಪ್ರಾಣಿ ಯಾವುದು? ನನ್ನ ಪ್ರೀತಿಯ ಪ್ರಾಣಿ ನಾಯಿ. ಅದರ ಹೆಸರು ಟಾಮಿ. ಪ್ರಶ್ನೆ 4. ನಿಮ್ಮ ಊರಿನ ಸುತ್ತಮುತ್ತ ಯಾವ ಯಾವ ತೋಟಗಳಿವೆ? ನಮ್ಮ ಊರಿನ ಸುತ್ತಮುತ್ತ ಮಾವಿನ ತೋಟ, ಗೋಡಂಬಿ ತೋಟಗಳಿವೆ. ಪ್ರಶ್ನೆ 5. ನೀವು ತಿಂದಿರುವ ಹಣ್ಣುಗಳ ಹೆಸರನ್ನು ಹೇಳಿ. ನಾನು ತಿಂದಿರುವ ಹಣ್ಣುಗಳ ಹೆಸರು ಸೇಬು ಹಣ್ಣು, ಬಾಳೆಹಣ್ಣು, ದ್ರಾಕ್ಷಿ, ಮಾವಿನ ಹಣ್ಣು, ಕಿತ್ತಳೆ ಹಣ್ಣು, ದಾಳಿಂಬೆ, ಅನಾನಸ್, ಕಲ್ಲಂಗಡಿ ಹಣ್ಣು, ಪೇರಳ ಹಣ್ಣು, ಸೀತಾಫಲ ಇನ್ನೂ ಮುಂತಾದ ಹಣ್ಣುಗಳನ್ನು ತಿಂದಿದ್ದೇನೆ. ಪ್ರಶ್ನೆ 6. ನಿಮಗೆ ಇಷ್ಟವಾದ ಹಣ್ಣು ಯಾವುದು? ನನಗೆ ಇಷ್ಟವಾದ ಹಣ್ಣು ಮಾವಿನ ಹಣ್ಣು, ಅದರಲ್ಲೂ ಹಾಪೂಸ್ ಮಾವಿನ ಹಣ್ಣು. ಬನ್ನಿ ಈಗ ಪದ್ಯವನ್ನು ಓದೋಣ. ಬಾಳೆಯ ತೋಟದ ಪಕ್ಕದ ಕಾಡೊಳು ವಾಸಿಸುತ್ತಿದ್ದವು ಮಂಗಗಳು. ಮಂಗಗಳೆಲ್ಲವೂ ಒಟ್ಟಿಗೆ ಸೇರುತ್ತ ಒಂದು ಉಪವಾಸವ ಮಾಡಿದವು. ಏನೂ ತಿನ್ನದೆ ಮಟಮಟ ನೋಡುತ್ತ ಇದ್ದವು ಮರದಲ್ಲಿ ಕುಳಿತಲ್ಲೇ. ನಾಳೆಯ ತಿಂಡಿ ಈಗಲೇ ಹುಡುಕುವ ಬನ್ನಿರಿ ಎಂದಿತು ಕಪಿಯೊಂದು. ಹೌದೌದಣ್ಣ ಎನ್ನುತ್ತ ಎಲ್ಲವೂ ಬಾಳೆಯ ತೋಟಕ್ಕೆ ಹಾರಿದವು. ತೋಟದಿ ಬಾಳೆಯ ಹಣ್ಣನ್ನು ನೋಡಲು ಆಸೆಯು ಹೆಚ್ಚಿತು ನೀರೂರಿ. ಸುಲಿಯದೆ ಇಡುವ ಆಗದೆ ಎಂದಿತು ಆಸೆಯ ಮರಿ ಕಪಿಯೊಂದಾಗ. ಹೌದೆನ್ನುತ್ತ ಹಣ್ಣನ್ನು ಸುಲಿದವು ಕೈಯೊಳೆ ಹಿಡಿದು ಕುಳಿತಿರಲು. ಕೈಯಲ್ಲೇತಕ್ಕೆ ಬಾಯೊಳಗಿಟ್ಟರೆ ಆಗದೆ ಎಂದಿತು ಇನ್ನೊಂದು. ಹಣ್ಣನ್ನು ಬಾಯಲ್ಲಿ ಇಟ್ಟವು ಜಗಿಯದೆ ಇಡುವೆವು ಎಂದಿತು ಮತ್ತೊಂದು. ಜಗಿದು ನುಂಗಿದುವೆಲ್ಲ ಆಗಲೇ ಮುಗಿಯಿತು ಉಪವಾಸ, ಆಗಲೇ ಮುಗಿಯಿತು ಉಪವಾಸ. ಮಂಗಗಳ ಉಪವಾಸ ಪದ್ಯದ ಸಾರಾಂಶ. ಬಾಳೆಹಣ್ಣಿನ ತೋಟದ ಪಕ್ಕದಲ್ಲಿ ಒಂದು ಕಾಡಿತ್ತು. ಆ ಕಾಡಿನಲ್ಲಿ ಮಂಗಗಳು ವಾಸವಾಗಿದ್ದವು. ಆ ಮಂಗಗಳು ಒಟ್ಟಿಗೆ ಸೇರಿ ಮಂಗಗಳೆಲ್ಲವೂ ಆ ದಿನ ಉಪವಾಸ ಮಾಡುವುದೆಂದು ನಿರ್ಧರಿಸಿದವು. ಮಂಗಗಳು ಏನನ್ನೂ ತಿನ್ನದೆ ತಮ್ಮನ್ನು ತಾವು ನೋಡುತ್ತಾ ಸಪ್ಪೆ ಮುಖ ಮಾಡಿಕೊಂಡು ಮರದ ಮೇಲೆ ಕುಳಿತಿದ್ದವು. ಅವುಗಳಲ್ಲಿ ಒಂದು ಕಪಿಯು, ನಾವು ನಾಳೆಯ ತಿಂಡಿಯನ್ನು ಈಗಲೇ ಹುಡುಕೋಣ ಬನ್ನಿ ಎಂದು ಬೇರೆ ಕಪಿಗಳಿಗೆ ಹೇಳಿತು. ಎಲ್ಲ ಕಪಿಗಳು ಹೌದಣ್ಣ ಹೌದು ಅನ್ನುತ್ತ ಮರದಿಂದ ಬಾಳೆಯ ತೋಟಕ್ಕೆ ಹಾರಿದವು. ಕಪಿಗಳು ಬಾಳೆಯ ಹಣ್ಣುಗಳನ್ನು ನೋಡಿ ತಿನ್ನುವ ಆಸೆ ಹೆಚ್ಚಾಗಿ ಬಾಯಲ್ಲಿ ನೀರು ಬಂದಿತು. ಒಂದು ಚಿಕ್ಕ ಕಪಿಯು ತಿನ್ನುವ ಆಸೆಯಿಂದ ಬಾಳೆಯ ಹಣ್ಣುಗಳ ಸಿಪ್ಪೆಗಳನ್ನು ಸುಲಿದು ಇಟ್ಟರೆ ಆಗದೆ ಎಂದು ಬೇರೆ ಕಪಿಗಳಿಗೆ ಕೇಳಿತು. ಎಲ್ಲ ಕಪಿಗಳು ಹೌದು ಅನ್ನುತ್ತಾ ಬಾಳೆಯ ಹಣ್ಣಿನ ಸಿಪ್ಪೆಗಳನ್ನು ಸುಲಿದು ಕೈಯಲ್ಲಿ ಹಿಡಿದುಕೊಂಡು ಕುಳಿತವು. ಇನ್ನೊಂದು ಕಪಿಯೊಂದು, ನಾವು ಬಾಳೆಹಣ್ಣನ್ನು ಕೈಯಲ್ಲಿ ಹಿಡಿದುಕೊಳ್ಳುವ ಬದಲು ಬಾಯೊಳಗಿಟ್ಟರೆ ಆಗದೆ ಎಂದು ಕೇಳಿತು. ಅವುಗಳಲ್ಲಿ ಮತ್ತೊಂದು ಕಪಿಯು, ಬಾಳೆಹಣ್ಣನ್ನು ಜಗಿಯದೆ ಬಾಯಲ್ಲಿ ಇಟ್ಟುಕೊಳ್ಳುವೆವು ಎಂದಿತು. ಎಲ್ಲ ಕಪಿಗಳು ಬಾಯಲ್ಲಿ ಹಣ್ಣನ್ನು ಇಟ್ಟುಕೊಂಡವು.
ಕಪಿಗಳು ಹಸಿವು ತಾಳಲಾರದೆ ಹಣ್ಣನ್ನು ಜಗಿದು ಜಗಿದು ನುಂಗಿದವು. ಆಗಲೇ ಎಲ್ಲ ಮಂಗಗಳ ಉಪವಾಸ ಮುಗಿದಿತ್ತು. ಆಗಲೇ ಎಲ್ಲ ಮಂಗಗಳ ಉಪವಾಸ ಮುಗಿದಿತ್ತು. ಕೇಳಿದ ಪದಗಳು ಇವುಗಳನ್ನು ಗಟ್ಟಿಯಾಗಿ ಓದಿ. ಬಾಳೆ, ಹಿಡಿ, ಹಣ್ಣು. ಸುಲಿ, ಹುಡುಕು, ಜಗಿ. ತೋಟ, ಬಾಯಿ, ಆಸೆ. ಇಡು, ಹಾರು, ನುಂಗು. ಉಪವಾಸ, ಇನ್ನೂ ಹೆಚ್ಚು. ಓದಿ ತಿಳಿಯಿರಿ. ಪಕ್ಕ, ಬದಿ, ಮಗ್ಗಲು, ಹತ್ತಿರ. ಉಪವಾಸ, ಏನೂ ತಿನ್ನದೆ ಇರುವುದು. ಕಪಿ, ಕೋತಿ, ಮಂಗ. ಆಸೆ, ಬಯಕೆ. ಜಗಿ, ಅಗಿಯುವುದು. ಸುಲಿ, ಸಿಪ್ಪೆ ಬಿಡಿಸು. ನುಂಗು, ಸೇವಿಸು, ಬಾಯಿಯಿಂದ ಗಂಟಲೊಳಗೆ ಇಳಿಸುವುದು. ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. 1. ಮಂಗಗಳು ಎಲ್ಲಿ ವಾಸಿಸುತ್ತಿದ್ದವು? ಮಂಗಗಳು ಬಾಳೆಯ ತೋಟದ ಪಕ್ಕದ ಕಾಡಿನಲ್ಲಿ ವಾಸಿಸುತ್ತಿದ್ದವು. 2. ಮಂಗಗಳು ಯಾವ ತೋಟಕ್ಕೆ ಹಾರಿದವು? ಮಂಗಗಳು ಬಾಳೆಯ ತೋಟಕ್ಕೆ ಹಾರಿದವು. 3. ಮಂಗಗಳು ಸುಲಿದು ಬಾಳೆಯ ಹಣ್ಣನ್ನು ಎಲ್ಲಿ ಇಟ್ಟುಕೊಂಡವು? ಮಂಗಗಳು ಸುಲಿದು ಬಾಳೆಯ ಹಣ್ಣನ್ನು ಬಾಯಿಯಲ್ಲಿ ಇಟ್ಟುಕೊಂಡವು. 4. ಮರಿಕಪಿ ಏನು ಹೇಳಿತು? ಮರಿಕಪಿಯು ಬಾಳೆಯ ಹಣ್ಣು ಸುಲಿಯದೆ ಇಡುವ ಆಗದೆ ಎಂದು ಹೇಳಿತು. 5. ಮಂಗಗಳು ಉಪವಾಸವನ್ನು ಹೇಗೆ ಮುಗಿಸಿದವು? ಮಂಗಗಳು ಬಾಳೆಹಣ್ಣನ್ನು ಜಗಿದು ಜಗಿದು ನುಂಗಿ ತಮ್ಮ ಉಪವಾಸವನ್ನು ಮುಗಿಸಿದವು. ಬಿಟ್ಟಿರುವ ಸ್ಥಳದಲ್ಲಿ ಸರಿಯಾದ ಪದ ಬರೆಯಿರಿ. ಮಂಗಗಳೆಲ್ಲವೂ ಒಟ್ಟಿಗೆ ಸೇರುತ್ತಾ ಒಂದು ಉಪವಾಸವ ಮಾಡಿದವು. 2. ಏನೂ ತಿನ್ನದೆ ಮಟಮಟ ನೋಡುತ್ತಾ ಇದ್ದವು ಮರದಲ್ಲಿ. ಕೈಯಲ್ಲೇತಕ್ಕೆ ಬಾಯೊಳಗಿಟ್ಟರೆ ಆಗದೆ ಎಂದಿತು ಇನ್ನೊಂದು. ಅ ಪಟ್ಟಿಯಲ್ಲಿನ ಅಂಶಗಳಿಗೆ ಆ ಪಟ್ಟಿಯಲ್ಲಿನ ಅಂಶಗಳನ್ನು ಹೊಂದಿಸಿ ಬರೆಯಿರಿ. ಒಂದು ಉಪವಾಸವ ಮಾಡಿದವು. ನಾಳೆಯ ತಿಂಡಿಯ ಈಗಲೇ ಹುಡುಕುವ. ಆಸೆಯು ಹೆಚ್ಚಿತು ನೀರೂರಿ. ಹೌದೌದೆನ್ನುತ್ತ ಹಣ್ಣನ್ನು ಸುಲಿದವು. ಈ ಪದಗಳನ್ನು ಉಚ್ಚರಿಸಿರಿ. ಮಟ ಮಟ, ಮಟಮಟ. ಹೌದೌದು, ಹೌದೌದು. ಜಗೀದು, ಜಗೀದು, ಜಗಿದು ಜಗಿದು. ಇನ್ನೊಮ್ಮೆ ಮಟಮಟ, ಹೌದೌದು, ಜಗಿದು ಜಗಿದು. ಇಲ್ಲಿಗೆ ಈ ಪಾಠ ಮುಕ್ತಾಯವಾಯಿತು.